ಅಲ್ಲಡಮ್ಮ ನೋಡದ ಬಾ ಗುಂಡಾ ಗುಂಡಾ ಬಾರೋ ಬಾ ಬಾ ಇಲ್ಲಿ ಬಾ ಪಾಪ ಗುಂಡಾ ಐ ಲಕ್ಷಿತಾ ಬರಪ್ಪ ಬಾ 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 ನೋಡೋದು ನೋಡು ದೀಕ್ಷಾ ಹೆಂಗ್ ನೋಡ್ತಾ ಇದ್ದಾನೆ. ಏಯ್ ಬೈಲಿ ಬಾ 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 ಎಲ್ಲ ಚಿಕ್ಕಿ ಎಲ್ಲ ಮೋಷಿತ ಚಿಕ್ಕಿ ಎಲ್ಲೋದ್ಲು ಪಾಪ ಓಯ್ ವಿಡಿಯೋ ಕಾಲ್ ಮಾಡಿದ್ದಾನೆ ಏನು ಗುಂಡ? ನೋಡ್ರಿ ವಿಡಿಯೋ ಕಾಲ್ ಮಾಡಿದ್ದಾನೆ. ಏನು ಹೆಂಗೇನೆ ಸುಮ್ಮನೆ ಅತ್ಲಿಂದ ಇತ್ಲಿಂದ ಅತ್ತ ಅವ್ರ ಮನೆ ಚೆನ್ನಾಗೈತೆ ಆಟ ಆಡೋಕ್ಕೆ. ನೋಡು ಓಡೋಗೋದ ಓಡ್ ಬರೋದು ನೋಡು ನೋಡು. ಬಾರೋ ತಾತ ಇಲ್ಲ ತಾತ ಈಗಳ ತಾತ ಬಂತು ತಾತ ಇಲ್ಲ ನೋಡತಿ ತಾತ ಅಂತಿದಂಗೆ ಹೆಂಗ್ ನೋಡ್ತಾ ಇದ್ದಾನೆ. ನೋಡು ನೋಡದ ಯಾರಮ್ಮ ಪಾಪನೇ ವಿಡಿಯೋ ಕಾಲ್ ಮಾಡಿರೋದು? ಪಾಪ ಕಣಮ್ಮ ನೋಡು ಹೆಂಗ್ ಆಡ್ತಾನಂಗೇನೆ. ನೋಡು ಹಂಗೆ ಕರಿಯೋದು ಕೈ ಫೋನ್ನಾಗ ನೋಡೋದು ನೋಡಲ್ಲ ಅವ್ನು ಹೆಂಗೆ ನೋಡ್ತಾ ಇದ್ದಾನೆ ಕಳ್ಳನ ಮಗ. ನೋಡು ಓದ್ತದ ಓದ್ತಕ್ಕೆ ಹೋಗ್ತಾನೆ ನೋಡಮ್ಮ. ಓದ್ತಾನೆ ಅನ್ಬೇಡಮ್ಮ ಅವನು. ಅದೇ ಕಟ್ ಮಾಡ್ತಾನೆ ನೋಡು ಅದೇ ಕಟ್ ಮಾಡ್ದ ತಗೊಳತ್ತ ಕಟ್ ಮಾಡಿದ ಅಂತಕ. ಸಂಗೀತ ಸಂಬಳನ ಚಿರುಕೈ ಕೊಡಂಗಿಲ್ಲ ನಮ್ಮ ಹೊಲಕ್ಕೆಲ್ಲನ ಗೊಬ್ಬರ ಹೊಡಿಸ್ಬೇಕಾಗಿತ್ತು. ನಿಮ್ಮ ಅಪ್ಪಯ್ಯ ಸಂಗೀತ ಸಂಬಳ ಕೊಡಲಿಲ್ಲ ಅಂತ ಅಂತಿತ್ತು. ಚಿರುಕೈ ಕೊಡಕ್ಕಿಲ್ಲ ಎಲ್ಲಾರ ಹೊಡಿಸ್ಬೇಕಾದ್ರೆ ನಾನೆಲ್ಲ ಕೊಡ್ತೀನಿ ಬಿಡು. ಯಾಕೆ ಎಲ್ಲ ಪ್ರತಿಯೊಂದು ಸಂಬಳನೂ ಎಲ್ಲನೂ ಇವ್ರ ಕೈಗೆ ಕೊಡ್ಬೇಕಂತಂದ್ರೆ? ಅಲ್ಲ ಕಣಮ್ಮ ಅಡಿಕೆ ಗಿಡಗಳಿಗೆಲ್ಲನ ಗೊಬ್ಬರ ಹೊಡಿಸ್ಬೇಕಾಗಿತ್ತು. ತಿರ್ಗಾ ಎಲ್ಲನ ಮನೆ ಕೆಲಸ ಬೇರೆ ಇಟ್ಕೊಂಡ್ರಿ ಎಲ್ಲ ಕೆಲಸ ಐತಿ ಮುಂದೆ ನಿಂತ್ಕೊಂಡು ಚಿರು ಮಾಡಿಸ್ತಾ ಇದ್ದಾನಲ್ಲಮ್ಮ ಅದಕ್ಕೆ ಹೇಳಿದ್ದು. ಮನೆ ಕೆಲಸ ಒಟುನು ಮನೆಯಾಗು ಎಷ್ಟಿರುತ್ತೆ ಮನೆದೆಲ್ಲ ಅವನೇ ನೋಡ್ಕೋಬೇಕಾದ್ರೆ ಎಲ್ಲ ಖರ್ಚು ಎಷ್ಟಿರುತ್ತೆ ಹೇಳು. ಅದಕ್ಕೆ ಕೊಡಮ್ಮ ಅಂತ ಹೇಳಿದ್ದು. ಹೋಗಮ್ಮ ನಾನು ನೋಡ್ತಾನೆ ಇದ್ದೀನಿ. ಅಲ್ಲ ನಾವು ಕೆಲ್ಸಕ್ಕೆ ಹೋಗಿ ಸಂಬಳನ ಇವ್ರ ಕೈಗೆ ಹಾಕಿ ಕೊಡ್ಬೇಕಮ್ಮ? ಏನು ಎಲ್ಲ ಪ್ರತಿಯೊಂದು ಎಲ್ಲ ಇವ್ರಿಗೆ ಕೊಡಬೇಕು ಅಂತ ಏನೇನು ಐತಿ? ಯಾವಾಗನ ಸಂಬಳ ಆಗಲಿ ಹಂಗೆ ಅಂತೀಯ ಅವ್ರ ಕೈ ಕೊಡ್ರಿ ಅಂತ. ನನಗೆ ಬೇರೆ ಕೈ ಕೊಡೋಕ್ಕೆ ಒಟ್ಟು ರೀತಿ ತಮ್ಮ. ನನ್ನ ಓದಿರೋದು ನಮ್ಮ ಅಪ್ಪ ನಮ್ಮಮ್ಮಯ್ಯ. ಅವ್ರ ಕೈಗೆಲ್ಲ ಕೊಡ್ಬೇಕಂಬೋದೇನಿಲ್ಲ. ಸಂಗೀತ ಅತ್ತೆ ಮಾಮನ ಕೈಗೆ ಕೊಡು, ನನ್ನ ಕೈಗೇನು ಕೊಡಬೇಡಮ್ಮ, ಅತ್ತೆ ಮಾಮನ ಕೈಗೆ ಕೊಡು. ಅಲ್ಲ ಕಡೆ ಅಕ್ಕ ಚಿರು ಆದರೆ ಎಲ್ಲ ಮುಂದೆ ನಿಂತ್ಕೊಂಡು ಹೊಲ್ದಾಗೆಲ್ಲ ಕೆಲಸ ಮಾಡಿಸೋದು ಎಲ್ಲ ಮಾಡಿಸ್ತಾನೆ ಗೊಬ್ಬರ ಹೊಡ್ಸೋದು. ನೋಡು ಅಲ್ಲಿ ಮೊನ್ನೆ ಆ ಕಡೆಗೆ ಅಷ್ಟೊಂದು ಇನ್ನೂ ಒಂದಿಷ್ಟು ಬೀಳಿತ್ತಾ ಅಲ್ಲಿಗೆ ಅಡಿಕೆ ಗಿಡ ಇಕ್ಕೆಲ್ಗೆಲ್ಲ ಡ್ರಿಪ್ ಮಾಡಿಸಿದ್ರೆ ಇಷ್ಟೊಂದು ದುಡ್ಡಾಯಿತು. ಹೆಚ್ಚು ಕಮ್ಮಿ 1-1.5 ಲಕ್ಷ ದುಡ್ಡಾಯಿತು. ಅವಾಗೆಲ್ಲ ನಮ್ಮ ಮುಂದೆ ನಿಂತ್ಕೊಂಡು ಮಾಡಿಸಿರೋದು ಚಿರುನೇ ತಾನೆ. ಅದಕ್ಕೆ ಹೇಳಿದ್ದು. ಅವರೆಲ್ಲ ಮಾಡಿಸ್ಬೇಕಾದ್ರೆ ಮುಂದೆ ನಿಂತ್ಕೊಂಡು ಅದಕ್ಕೆ ಅವ್ರ ಕೈ ಕೊಡಮ್ಮ ಅಂತ ಹೇಳಿ ಅದಕ್ಕೆ ಅಮ್ಮ ಹೇಳಿದ್ದು. ನಿನಗೆ ಹೇಳಿದ್ರೆ ಯಾಕೋ ಸಿಟ್ಟು ಬರುತ್ತೆ. ನಾನು ಕೊಡಲ್ಲಮ್ಮ. ಏನೆಲ್ಲ ಪ್ರತಿಯೊಂದಕ್ಕೂ ನಮಗೇನು ಬೆಲೆನೇ ಇಲ್ಲ. ಮಕ್ಕಳಾಗಿ ಇವಾಗೆಲ್ಲನ ಅವ್ರಿಗೇನೆ ಎಲ್ಲದಕ್ಕೂ ಚಿರು ನಮ್ಮಪ್ಪ ನಮ್ಮಮ್ಮ ಇಬ್ಬರಳು ನನಗೇನೋ ಸಿಟ್ಟು ಬತ್ತೈತೆ ಹಂಗೆ. ಎಲ್ಲದಕ್ಕೂ ನಮಗೂ ಬೆಲೆ ಇಲ್ಲ ಏನು ಕನಾಗಲಿ. ಸಂಗೀತ ಅವ್ರ ಕೈ ಕೊಡಮ್ಮ ಮಾಡಮ್ಮ ಎಲ್ಲದಕ್ಕೂ. ನಾವು ಮುಂದೆ ನಿಂತ್ಕೊಂಡು ನಾವು ಎಲ್ಲ ಕೆಲಸ ಮಾಡ್ತೀವಮ್ಮ. ನಮಗೇನು ಹೇಳೋದೇ ಇಲ್ಲ ನೀವು. ಅಲ್ಲ ಕಣಮ್ಮ ಮನೆಯಲ್ಲಿನಾಗ ಅವನು ಇದಾನಲ್ಲ ಎಲ್ಲ ಕೆಲಸ ಮಾಡ್ತಾನೆ. ಅದಕ್ಕೆ ಹೊಲ್ದಾಗೋದೆಲ್ಲ ನೋಡ್ಕೊಂತಾನಲ್ಲ ಅದಕ್ಕೆ ಎಲ್ಲ ವ್ಯವಹಾರ ಎಲ್ಲನ ಬಿಡಮ್ಮ ಅತ್ತ ಇನ್ನೇನೆಲ್ಲ ವ್ಯವಹಾರ ಎಲ್ಲ ಅವನ ಕೈಗೆ ಕೊಟ್ರತ್ತ ಚೆನ್ನಾಗಿ ನೋಡ್ಕೊಂತಾನೆ ಅಂತ ಅಷ್ಟೇನೆ. ಬಿಡತ್ತೆ ಅಂತ ಸಂಗೀತನೇ ನೋಡ್ಕೊಂಬ್ಲೇಳು. ನನಗೆ ಎಷ್ಟೋ ಒಂದಿಷ್ಟು ಜವಾಬ್ದಾರಿ ಕಡಿಮೆ ಆಗುತ್ತೆ. ಯಾತ ಮಾತಾಡ್ತೀರಾ ಸೆಂಟಮ್ಮ? ಯಾತಿಲ್ಲ ಕಣಜ್ಜಿ ಹಿಂಗೆ ಇರ್ತಾವಲ್ಲ. ಯಾಕೆ ಸಂಗೀತ ಮಾಪಟಿ ಸಿಟ್ಟಾಗುತ್ತೆ? ಸಂಬಳದ ದುಡ್ಡ ಚಿರು ಕೈ ಕೊಡು ಅಂತಂದ್ವಿ ಅದಕ್ಕೇನೆ. ಅವಳಿಗೆ ಅವಳ ಕೈಯಾಗೆ ಇರಬೇಕು. ನಾವು ಇಸ್ಕೊಂಡ್ರೆ ಸಿಟ್ಟಾಗ್ತಾಳೆ. ಅದಕ್ಕೇನೆ ಅವನ ಕೈಯಾಗೆ ಬೇರೆ ಕೊಡು ಅಂದ್ವಾ. ಅದಕ್ಕೆ ಒಂದಿಟ್ಟು ಸಿಟ್ಟು ಜಾಸ್ತಿ ನಮ್ಮ ಸಂಗೀತಿಗೆ. ಅವ್ರ ಕೈಗೆಲ್ಲ ಕೊಡಬೇಕು ಸಂಬಳನೆಲ್ಲನ ನಾನು ದುಡ್ದಿರೋದನ್ನ ಅಂತಾಳೆ. ಒಂದಿಟ್ಟು ಸಿಟ್ಟು ಜಾಸ್ತಿ. ಇವರೆಲ್ಲರಂಗಲ್ಲ ಇವಳವು. ಒಂದಿಟ್ಟು ಸಿಟ್ಟು ಜಾಸ್ತಿ ನಮ್ಮ ಸಂಗೀತ. ಹೇಳಮ್ಮ ಒಂದಿಟ್ಟು ಕ್ಯಾತೆ ಒಂದಿಟ್ಟು ಸಿಟ್ಟು ಜಾಸ್ತಿ. ದೀಕ್ಷಮ್ನಂಗೆ ಒರ್ಸಿ ತಮ್ಮನಂಗೂ ಬರಲ್ಲ. ಸಂಗೀತ ಒಂದಿಟ್ಟು ಕ್ಯಾತೇನೂ ಸೇನೆ ಸಿಟ್ಟು ಜಾಸ್ತಿ. ಮೂಗ್ ಮೇಲೆ ಇರುತ್ತೆ ಸಿಟ್ಟು. ಅಲ್ಲೋ ನಮ್ಮ ಚಿರುಂಗ್ ಕಂಡ್ರೆ ಸಹಿಸ್ಕೊಂಬಲ್ಲ ನಮ್ಮ ಅಕ್ಕಯ್ಯ. ಹಂಗೆ ಸಿಟ್ಟಾಗ್ತಾಳೆ. ಎಲ್ಲ ಪ್ರತಿಯೊಂದು ವ್ಯವಹಾರನೂ ಇವನಿಗೆ ಕೊಡಬೇಕು ಹಂಗೆ ಹಿಂಗೆ ಅಂತ ಹೇಳಿ ಸಿಟ್ಟಾಗ್ತಾಳೆ ನಮ್ಮ ಅಕ್ಕಯ್ಯ. ದುಡ್ದಿರೋದ ಕೊಡ್ಬೇಕಂದ್ರೆ ಹಂಗೇನಿ. ಸಂಬಳ ಆದಂಗಿಂದ ಅವಳು ತೆಗಿಸ್ಕೋಬೇಕಂದ್ರೆ ಒಂದಿಟ್ಟು ಹಂಗೇನಿ. ಹೋಗಪ್ಪ ನಾನು ದುಡ್ದು ನಿನಗೆ ಕೊಡಬೇಕು ಅಂತಾಳೆ. ಅವಳಿಗೆ ಅವಳು ಅಕೌಂಟ್ನಾಗಿದ್ದರೆ ಮಾತ್ರ ಖುಷಿಯಾಗಿರ್ತಾಳೆ. ಅವಳು ತೆಗಿಕೊಂಡಿದ್ರೆ ಮಾತ್ರ ಚೆನ್ನಾಗಿರ್ತಾಳೆ. ಕೊಡ್ಬೇಕಂದ್ರೆ ಸಿಟ್ಟು. ಹೋಗಮ್ಮ ಎಲ್ಲದಕ್ಕೂ ದುಡ್ದು ನಾನು ನಿಮಗೆ ಕೊಡಬೇಕು ಅಂತೇಳಿ. ನಾವು ಓದಿಸಿಲ್ಲೇ ನಮ್ಮ ನಿನ್ನಂತ ನಾವು ಇನ್ನು ಮದುವೆ ಮಾಡಬೇಕು ಇನ್ನೂ ಯೋಟೈತಿ ಅಂತ ನಾನು ಸಿಟ್ಟಾಗಿ ಮನೆ ದಿನ ಅದಕ್ಕೆ ಇವಾಗ ಅವಳು ಸಿಟ್ಟಾಗ್ತಾಳೆ.
ಮತ್ತೆ ಎಷ್ಟು ಇರುತ್ತಲ್ವೇ ನಿಂಗಜ್ಜಿ. ಅವಳಿಗೆ ಎಲ್ಲ ಬಿಟ್ಟು ಸುಮ್ಮನೆ ಆಗ್ತಾರೆ ನಮ್ಮ ಸಂಬಳದ. ನಾವೆಲ್ಲರೂ ತಗೋ ಇಸ್ಕೊಂಡಿದ್ದೀವಿ, ನಮ್ಮ ವರ್ಷಿತನ ತಗೋ ಇಸ್ಕೊಂಡಿದ್ದೀವಿ, ವರ್ಷಿತ ತಗೋ ಇಸ್ಕೊಂಡಿದ್ದೀವಿ. ಮದುವೆ ಆಗುವಾಗ ತಕನ ನಾವು ಯಾರು ತಗೋ ಬಿಟ್ಟಿಲ್ಲ. ಅದಕ್ಕೇನೆ ಇವರಿಬ್ರು ಬೇರೆ ಮನೆಯಾಗ ಇದ್ದಾರಲ್ಲ, ಅದಕ್ಕೆ ಅವಳಿಗೊಂದಿಷ್ಟು ಸಿಟ್ಟು. ಇವರಿಬ್ರು ಇದ್ದಾರೆ ಮನೆಯಾಗೆ, ನಾನು ದುಡ್ದಿರೋ ಸಂಬಳದ ದುಡ್ಡು ಕೊಡಬೇಕು ಅಂತಾಳೆ. ನಾವು ಈಗ ಮನೆ ಸಂಬಳದ ದುಡ್ಡ ನಿನ್ನ ಮದುವೆ ಖರ್ಚಿಗೆ ನಾವು ಹಂಗೆ ತೆಗ್ದಿಕ್ತೀವಿ, ಮನೆ ಖರ್ಚಿಗೆಲ್ಲ ತಾಟದ ದುಡ್ಡು ಐತಲ್ಲ ಅದನ್ನ ಬಳಸ್ಕೊಂತೀವಿ ಅಂತ. ಹಿಂಗೆ ಹೇಳ್ತೀನಿ ನಾನು. ಅವಳಿಗೆ ದುಡ್ಡು ಕೊಡ್ಬೇಕಂದ್ರೆ ಹಂಗೆ ಒಂದಿಟ್ಟು ಮನಸ್ಸು. ಒಂದಿಟ್ಟು ನಮ್ಮ ಸಂಗೀತ ಇವರೆಲ್ಲರಂಗಲ್ಲ, ಒಂದಿಟ್ಟು ಕೇಣಿ ಶಾನೆ. ಒಂದಿಟ್ಟು ಸಿಟ್ಟು ಮೊದಲೇ ಇವರೆಲ್ಲನ ವರ್ಷಿತ ಉಂಡ್ರು ಸೈಸ್ಕೊಂತಿರ್ಲಿಲ್ಲ ನಮ್ಮ ಸಂಗೀತ. ನಾನು ನೋಡ್ತಿದ್ನಲ್ಲ, ಶಾನೆ ಉಂಟಾಳೆ ಹಂಗೆ ಹಿಂಗೆ ಅಂತ ವಾದ್ಯಕ್ಕೆ ಹೋಗಾಳು. ಯಾತನ ಆಲೂಗೆಡ್ಡೆ ಸಾರು ಮಾಡಿದೆ ಮೊದಲು ತಾರಾಡ್ಕೆ ನುಂಬವಲ್ಲ. ಒಂದಿನ ನಾನು ನೋಡಿದ್ನಲ್ಲ, ಒಂದಿನ ಕಡಲೆಕಾಳು ಆಲೂಗೆಡ್ಡೆ ಹುಳಿ ಮಾಡಿದ್ದೆ. ಆ ಸಂಗೀತ ದೀಕ್ಷನು ಆ ವರ್ಷಿತನು ಚಂದ ಕೊಯ್ದಿತ್ತು. ಕಡಲೆಕಾಳು ಆಲೂಗೆಡ್ಡೆ ಶಾನೆ ಹಾಕಿ ತಿಂದವಳೆ ಅಂತ ಚಂದ ಕೊಯ್ದಿತ್ತು. ನಾನಿನ್ನ ನೆನೆಸ್ಕೊಂತೀನಿ ಶಾಂತಮ್ಮನ ಮಕ್ಕಳು ಅವಾಗ ಉಂಬಕ್ಕೆ ಹಂಗೆ ಕಿತ್ತಾಡವು. ಈಗ ಹಂಗೆ ದೇವ್ರಂಬನು ಎಂಥ ಕಾಲ ಕೊಟ್ಬಿಟ್ಟಪ್ಪ, ಎಂಥ ಕಾಲ ಬಂತಪ್ಪ ಶಾಂತಮ್ಮನ ಮಕ್ಕಳಿಗೆ ಅಂತ ಅನ್ಕೊಂತೀನಿ. ಉಂಬಕ್ಕೆ ಕಿತ್ತಾಡೋ ಪಾಪ. ಒಂದಿಟ್ಟು ನಮ್ಮ ಸಂಗೀತ ಹಂಗೆ ಹೇಳು. ಯಾತನ ಹಂಗೇನೆ ಅವಳು ತಂದಿರೋದು ಯಾತನ ತಿಂದ್ರು ಸಹಿಸ್ಕೊಂಬಲ್ಲ ಯಾರನ. ಅಲ್ಲೇನೆ ಎಲ್ಲ ಖಾಲಿ ಮಾಡ್ಯಾವ್ರಿ ಎಲ್ಲನ ನನಗಿಲ್ದಂಗೆ ಅಂತಾಳೆ. ಅವಳು ಎಲ್ಲ ಇವಾಗ ಇಲ್ಲೇ ಹಾಕ್ಯವ್ರಿ. ಮೊದಲು ಒಂದು 2 ದಿನ ಅಲ್ಲಿದ್ಲು, ಅಲ್ಲಿ ಅವಳ್ದು ಎಲ್ಲಿ ಅಂತ ಹೇಳೋಕ್ಕಾಗಲ್ಲ ಕೆಲ್ಸದ್ದು. ಇವಾಗ ಅಲ್ಲಿ ಇಲ್ಲಿ ಹಾಕ್ಯವ್ರಿ. ಇವಾಗ ಮನೆಯಾಗೆ ಇರ್ತಾಳ, ಯಾತನ ತಂದಿಕ್ತಾಳೆ. ಅದನ್ನ ಯಾತನ ಪುಸುಕೊಂಡು ಯಾರನ ತಿಂದ್ರೆ ಎಲ್ಲ ತಿಂತಾರೆ ಅಂತ. ನಮ್ಮ ದೀಕ್ಷನ ಮೇಲೆ ಜಗಳ. ನಮ್ಮ ದೀಕ್ಷನ್ ಕಂಡ್ರೆ ಅಂತೂ ಆಗಲ್ಲ, ನಮ್ಮ ದೀಕ್ಷನ ಮೇಲೆ ಬೋಲ್ ಜಗಳ ಅವಳು. ಸಣ್ಣ ಹುಡುಗಿದ್ದಿಟ್ಟನು ಹಂಗೇನೆ, ಸಣ್ಣಳು ಅಂತ ಅವಳೇ ನಂಗೆ ಉಪ್ಸಿದ್ರ ಹಂಗೆ ಹಿಂಗೆ ಅಂತಾಳಿ. ಒಂದಿಟ್ಟು ಕ್ಯಾಟಿ ಶಾನಿ ನಮ್ಮ ಸಂಗೀತ ಒಂದು ಬಿಡತ್ತ. ಅವಳ್ದು ಒಬ್ಳದ್ ಮದ್ವೆ ಆದ್ರೆ ಇನ್ಯಾರ್ದು ಇರಲ್ಲತ್ತ. ನೀನು ಅವಳ್ದು ಒಬ್ಳದು ಆಗತ್ತಕ್ಕ ಅಷ್ಟೇನೆ. ನೀನು 3 ಆತಲ್ಸಿ ಅಂತಮ್ಮ. ಇನ್ನು ಮಾಡಲ್ ಕಣ್ಣಿಂಗಜ್ಜಿ ಇದನ್ನೇ ಸುಧಾರಿಸ್ಕೊಂಡ್ರೆ ಸಾಕೈತಿ. ಇನ್ನು ವರ್ಷಿತನ ಮದುವೆ ಮಾಡಿರೋದನ್ನ ಇನ್ನು ಮಾಡಲ್ಲ. ಅವಳು ಇನ್ನು ಆಗಲ್ಲ ಅಂತಾಳೆ ಅಕ್ಕನ. ನಾನು ಇನ್ನು ಮದುವೆ ಆಗಲ್ಲ ಅಂತಾಳೆ ಅಕ್ಕನ. ಮೊನ್ನೆ ಯಾರೋ ಬತ್ತೀವಿ ಅಂತಂದ್ರು, ಅವರು ಚೆನ್ನಾಗಿದ್ದಾರಂತ ಮನೆ ಕಡಿಕೆ. ಅದಕ್ಕೆ ಬತ್ತೀವಿ ಅಂತಂದ್ರು, ನಾವಿನ್ನ ಮಾಡಲ್ಲ ಅಂತಂದು ಅಲ್ಗೂ ಕೇಳಿ ಬದಿಲ್ಲ. ಯಾರನ್ನ ಒಳ್ಳೆಯರದತ್ ಮಾಡೋಣತ್ತ. ಯಾಕಾರ ಅಪ್ಪ ಚೆನ್ನಾಗಿದ್ದಂಗೇನೆ ಅಂತಾರೆ. ಅಪ್ಪ ಇನ್ನು ಅಲ್ಲಿ ಮೆತ್ಕದಂಗೆ ಆತೊಂದಿಟ್ಟು ಆಗಲ್ಲ. ಈಗ ಗಾಳಿ ಓಡಾಡಕ್ಕೆ ಮೊದಲಂಗೆ ನಮ್ಮ ಕೈಲೂ ಆಗಲ್ಲ, ಏನಿಲ್ಲ. ವಯಸ್ಸೋದಂಗೆ ಕೈ ಕಾಲೆಲ್ಲನೂ ಐತಾವೆ. ಅವರಪ್ಪ ಏನಕ್ಕೆ ಮಾಡೋಣ ಅಂತಂತು ಇನ್ನು ಅವಳೊಬ್ಳದ್ದು ಮಾಡಿರತ್ತೆ ಏನು ಇರಲ್ಲ ಅಂತ ಹೇಳಿ. ಅವಳು ಯಾಕನ ನಾನಿನ್ನ ಆಗಲ್ಲ, ಇನ್ನೂ 5 ವರ್ಷ ಆಗಲ್ಲ ಅಂತಾಳೆ. ಮದುವೆ ಏಜು ಸರಿಯಾಗಿ ಇಟ್ಕೊಳಮ್ಮ, ಸುಮ್ಮನೆ ಆಗಮ್ಮ ಹಂಗೆ ಇನ್ನೂ ಆಗಲ್ಲ ಅಂತಾಳೆ ಅಕ್ಕ. ಏನು ಮದುವೆ ಆಗ್ಬೇಕಂಬದೈತಿ, ನನ್ನ ಮದುವೆ ಆಗಲ್ಲ ಹಂಗೆ ಹಿಂಗೆ ಅಂತ ಒಂದಿಟ್ಟು ವಾದ. ಆಗಮ್ಮ ಅಂತಂದ್ರೆ ಏನು ಮದುವೆ ಆಗಲೇಬೇಕು ಅಂತ ಐತಿ, ನಾನು ಆಗಲ್ಲಮ್ಮ ಅಂತಾಳೆ. ಯಾತನ ಹೇಳಿರಿ ಒಂದಿಟ್ಟು ವಾದ ಶಾನಿ ನಮ್ಮ ಸಂಗೀತೊಂದು. ಹೇಳಮ್ಮ ಒಂದಿಟ್ಟು ವಾದ ಶಾನಿ. ದೀಕ್ಷಮ್ಮನ ಹೆಂಗೆ ತರ್ಬೋದು, ಸಂಗೀತನ ತರೋಕ್ಕಾಗಲ್ಲ. ಅವರಿಬ್ರು ಒಂಥರ ಬಿಡಮ್ಮ. ಅವ್ರ ಕಷ್ಟ ಸುಖ ಏನು ಅಂತ ಗೊತ್ತಾತಲ್ಲ. ಅವರು ವರ್ಷಿತ ಕಷ್ಟ ಬಿದ್ರಲ್ಲ. ವರ್ಷಿತಮ್ಮಗೆ ಭಾಳ ಅನುಭವ ಐತಿ. ಎಲ್ಲ ನೀನು ಓಸೋನು ಈಗ ನಿನ್ನೆಲ್ಲ ನೋಡ್ಕೊಂತು, ನಿಂದೆ ಬಂಟತನ ಮಾಡ್ತಾವ ಎಲ್ಲ ಚೆನ್ನಾಗಿ ನೋಡ್ಕೊಂತಲ್ಲ. ಕಷ್ಟ ಸುಖ ಅಂದ್ರೆ ಏನು ಅಂತ ವರ್ಷಿತಮ್ಮಗೆ ಚೆನ್ನಾಗಿ ಗೊತ್ತೈತಿ. ಇವ್ರು ಅಲ್ಲಿ ಒಂದಿಟ್ಟು ಏನು ಅನ್ಭವಿಸಿಲ್ವಲ್ಲ, ಇವ್ರಿಗೆ ಗೊತ್ತಿಲ್ಲ. ನಿನ್ನೆಲ್ಲ ನೋಡ್ತು ಕಷ್ಟ ಬಿದ್ದಿದ್ದಲ್ಲನ. ವರ್ಷಿತ ಒಂದಿಟ್ಟು ಅಂಡಾರಲ್ಲ, ಅವ್ರಿಗೆಲ್ಲ ಅನುಭವ ಇತ್ತು, ನೋಡಿರು ನಮ್ಮಮ್ಮ ಎಷ್ಟು ಕಷ್ಟ ಬೀಳ್ತು ಏನು ಎತ್ತ ಅಂತ ಅವ್ರಿಗೆಲ್ಲ ಚಂದಾಗಿ ಗೊತ್ತೈತಾವ ಇಬ್ಬರೊಳಗೂ. ಇವರಿಬ್ಬರೊಳಗೂ ಒಂದಿಟ್ಟು ಗೊತ್ತಿಲ್ಲ. ಸಂಗೀತವು ಅಷ್ಟೊಂದೇನು ಗೊತ್ತಾಗ್ತಿರ್ಲಿಲ್ಲ ಅವಾಗ. ಹೆಂಗ ಬೆಳ್ಕೊಂಡ್ರತ್ತ. ಬಿಡತ್ತ. ಇನ್ನೇನು ಮಾಡೋಕ್ಕಾಗುತ್ತೆ, ನೀವೇ ಒಂದು ಸರಸ್ರಿ. ನೋಡಿದ್ರಲ್ಲ ವೀಕ್ಷಕರೇ, ಎಲ್ಲ 4 ಜನ ಹೆಣ್ಮಕ್ಳು ಸ್ಟೋರಿ ಹಾಕ್ರಿ ಅಂತ ಕೇಳ್ತಾ ಇದ್ರಿ. ಆದರೆ ಹೆಣ್ಮಕ್ಳು ಮದುವೆ ಮಾಡಿ ಕಳಿಸಿದ್ಮೇಲೆ ಏನಿರುತ್ತೆ, ಇನ್ನೇನು ಇರಲ್ಲ. ಹೆಣ್ಮಕ್ಳೆಲ್ಲ ಮದುವೆ ಆಗೋದ್ರೆ ಇನ್ನೇನು ನಮ್ಮ ಸಂಗೀತ ಒಬ್ಬಳೆ ಇದ್ದಾಳೆ ಅಷ್ಟೇನೆ. ಅವಳಿಂದ ನಾನು ಮದುವೆ ಆಗಲ್ಲ ಅಂತಾಳೆ. ನೋಡಿದ್ರಲ್ಲ, ಅವಳನ್ನ ದುಡ್ದಿರೋ ದುಡ್ಡೇನ ಕೇಳಿರಿ ಹೆಂಗೆ ಸಿಟ್ಟಾಗ್ತಾಳೆ. ಅವಳ ಕೈಯಾಗೆ ಬಿಡಬೇಕು. ದುಡ್ದಿರೋದೆಲ್ಲ ಅವಳ ಕೈಯಾಗೆ ಬಿಟ್ಟರೆ ಮಾತ್ರ ಚೆನ್ನಾಗಿರ್ತಾಳೆ. ಒಂದು 2 ಸಂಬಳ ಕೊಡಮ್ಮ ಅಂತಂದರೆ ಸಾಕು. ಅಳೇನೆ ಸಿಟ್ಟು ಅವಳಿಗೆ. ಕೊಡೋದು ಯಾರು ಹಂಗೆ ಹಿಂಗೆ ಅಂತ. ದೀಕ್ಷನ ಮೇಲೆ ಒಂದಿಟ್ಟು ಜಗಳ. ಅವಳು ಸಣ್ಣ ಮಗಳು ಅಂತ ಉಬ್ಬಿಸ್ತೀರಾ, ಸಣ್ಣ ಮಗಳು ಅಂತ ಹಂಗೆ ಹಿಂಗೆ ಅಂತ ಅಂತಾಳೆ. ನಮ್ಮ ಸಂಗೀತದೊಂದಿಟ್ಟು ಸಿಟ್ಟು ಶಾನೇನಿ. ನಮ್ಮ ವರ್ಷಿತ ನಂಗೆ ಅಲ್ಲ. ನೋಡ್ತಾ ಇರ್ರಿ, ಇನ್ನೂ ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ
ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.